ಮುಖದಲ್ಲಿ ಪಿಗ್ಮೆಂಟೇಷನ್ ಇರಲಿ ಅಥವಾ ಕಪ್ಪು ಕಲೆ ಇರಲಿ ಅಥವಾ ನಮ್ಮ ಸ್ಕಿನ್ನು ಕಪ್ಪಾಗಿರುತ್ತೆ ಅಥವಾ ಅನ್ಇವನ್ ಸ್ಕಿನ್ ಟೋನ್ಸ್ ಇರುತ್ತೆ, ಇದು ಎಲ್ಲಾನು ಈ ಒಂದು ಹಿಟ್ಟಿಂದ ಕ್ಲಿಯರ್ ಆಗುತ್ತೆ. ಇದು ಒಂದು ತುಂಬಾ ನ್ಯಾಚುರಲ್ ಆಗಿರುವಂತ ಒಂದು ಇಂಗ್ರೀಡಿಯೆಂಟು. ಈ ಹಿಟ್ಟನ್ನ ನೀವು ಇವತ್ತೇ ರೆಡಿ ಮಾಡಿ ಇಟ್ಕೊಳ್ಳಿ. ತುಂಬಾನೇ ಯೂಸ್ಫುಲ್ಲು. ಇದು ನಾನು ಒಂದು 3 ರೆಮಿಡಿ ಈ ಒಂದೇ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಈ ಒಂದು ಹಿಟ್ಟಿದ್ರೆ ಈ 3 ರೆಮಿಡಿಗಳನ್ನ ನೀವು ಮಾಡ್ಕೋಬಹುದು. ಈ ಒಂದು ಹಿಟ್ಟಲ್ಲಿ ಅಡಗಿದೆ ನಮ್ಮ ಸೌಂದರ್ಯದ ಗುಟ್ಟು ಅಂತಾನೆ ಹೇಳ್ಬೋದು. ಈ ಒಂದು ಬೇಳೆ ನೋಡ್ತಾ ಇದ್ದೀರಲ್ಲ, ಮಸೂರ್ ದಾಲ್, ಕೆಂಪು ಮಸೂರ್ ದಾಲ್ ಬೇಳೆ ಬರುತ್ತಲ್ಲ, ಇದು ನಿಮ್ಗೆ ಎಲ್ಲಾ ಪ್ರಾವಿಷನ್ ಸ್ಟೋರ್ಸ್ ಅಲ್ಲೂ ಸಿಗುತ್ತೆ. ಬೇಕಿದ್ರೆ ನಿಮ್ಗೆ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಫಸ್ಟ್ ಟೈಮ್ ಮಾಡೋರು 1 ಕಪ್ ಅಷ್ಟು ನಾವು ಮಸೂರ್ ಬೇಳೆನ ತಗೊಂಡ್ರೆ ಸಾಕಾಗುತ್ತೆ. ಇದನ್ನ ಚೆನ್ನಾಗಿ ಬಟ್ಟೆಯಲ್ಲಿ ಒಂದ್ಸಾರಿ ವೈಪ್ ಮಾಡ್ಕೊಂಡ್ಬಿಡಿ, ಕ್ಲೀನ್ ಆಗಿರೋ ಬಟ್ಟೆಯಲ್ಲಿ. ಇಲ್ಲ ನಮ್ಗೆ ಸಮಾಧಾನ ಇಲ್ಲ ಅನ್ನೋದಾದ್ರೆ ಒಂದ್ಸಾರಿ ಚೆನ್ನಾಗಿ ವಾಶ್ ಮಾಡ್ಕೊಂಡು ನೀಟಾಗಿ ಇದನ್ನ ಮತ್ತೆ ಮೊದ್ಲಿನ ತರಾನೇ ಬೇಳೆ ಆಗೋ ರೀತಿ ಇದನ್ನ ಒಣಗಿಸ್ಕೊಳ್ಳಿ. ಒಣಗಿಸ್ಕೊಂಡು ನಂತರ ಈ ತರ ಫೈನ್ ಪೌಡರ್ ಆಗ್ಬೇಕು. ತುಂಬಾ ನೀಟಾಗಿ ಪೌಡರ್ ಆದ್ರೆ ನಮ್ಗೆ ಪ್ಯಾಕ್ ಕೂಡ ಚೆನ್ನಾಗಿ ಹಾಕೋಬಹುದು, ಮತ್ತೆ ಇದ್ರ ರಿಸಲ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ನೋಡ್ತಾ ಇದ್ರಲ್ಲ, ಇದು ನಾನು ಸ್ವಲ್ಪ ತರಿ ಇದೆ. ನಾನು ಇವಾಗ ಸೋಪು ಅದು ಇದಕ್ಕೆಲ್ಲ ಯೂಸ್ ಮಾಡಿ ಉಳಿದಿತ್ತು, ಅದ್ರನ್ನ ನಾನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಹಾಗಾಗಿ ಸ್ವಲ್ಪ ರಫ್ ಇದೆ. ಪರವಾಗಿಲ್ಲ, ನಾವು ಪ್ಯಾಕ್ ಹಾಕೋದ್ರಿಂದ ಏನು ಮಸಾಜ್ ಎಲ್ಲ ಏನು ಮಾಡಲ್ಲ. ಸೊ ಹಂಗಾಗಿ ನಡೆಯುತ್ತೆ. ಈಗ ನಾನು ಇದಕ್ಕೆ 1 ಸ್ಪೂನ್ ಅಷ್ಟು ಈ ಹಿಟ್ಟನ್ನ ತಗೊಂಡಿದ್ದೀನಿ. ಇದಕ್ಕೆ ನಾವು ಒಂದು ಪೇಸ್ಟ್ ಕನ್ಸಿಸ್ಟೆನ್ಸಿ ಬರೋದಕ್ಕೆ ಹಸಿ ಹಾಲನ್ನ ಸೇರಿಸ್ಕೋಬೇಕು. ಇಲ್ಲಿ ಕಾಯಿಸಿರೋ ಹಾಲು ಹಾಕಿದ್ರೆ ನಿಮ್ಗೆ ಅಷ್ಟು ರಿಸಲ್ಟ್ ಬರಲ್ಲ. ಹಸಿ ಹಾಲನ್ನ ಸೇರಿಸ್ಕೊಳ್ಳಿ. ನಾನಿಲ್ಲಿ ಹೆಚ್ಚು ಕಡಿಮೆ 1 ಟೇಬಲ್ ಸ್ಪೂನ್ ಅಷ್ಟು ಇದರಲ್ಲಿ ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿ. ತುಂಬಾ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ನಮ್ಮ ಅಡುಗೆ ಮನೆಯಲ್ಲೇ ಸಿಗುವಂತದ್ದು. ತುಂಬಾ ಸಿಂಪಲ್ ರೆಮಿಡಿ. ನಾವು ಪಾರ್ಲರ್ಗೆಲ್ಲ ಹೋಗೋಕ್ಕಿಂತ ಈ ರೀತಿ ಮನೇಲೆ ಮಾಡ್ಕೊಂಡ್ರೆ ಒಂದು ಒಳ್ಳೆ ರಿಸಲ್ಟ್ ನಿಮ್ಗೆ ಸಿಗುತ್ತೆ. ಗಟ್ಟಿ ಅಂತ ಅನ್ಸಿದ್ರೆ ಸ್ವಲ್ಪ ಹಾಲನ್ನ ಸೇರಿಸ್ಕೊಳ್ಳಿ. ತೆಳು ಅಂತ ಅನ್ಸ್ಕೊಂಡ್ರೆ ಸ್ವಲ್ಪ ಬೇಳೆ ಹಿಟ್ಟನ್ನ ಸೇರಿಸ್ಕೊಳ್ಳಿ. ಈ ಕನ್ಸಿಸ್ಟೆನ್ಸಿ ಇದ್ರೆ ಸಾಕು ನಮ್ಗೆ. 2 ಇಂಗ್ರೀಡಿಯೆಂಟ್ ಅಲ್ಲಿ ಪಾರ್ಲರ್ ಅಂತ ಲುಕ್ ನಿಮ್ಗೆ ಸಿಗುತ್ತೆ. ಖಂಡಿತ ಇದನ್ನ ಒಂದ್ಸರಿ ಟ್ರೈ ಮಾಡಿ. ಆ ಮುಖನ ನೀಟಾಗಿ ವಾಶ್ ಮಾಡ್ಕೊಂಡು ನಂತರ ವೈಪ್ ಮಾಡ್ಕೊಂಡು ಅದ್ರ ಮೇಲೆ ಇದನ್ನ ನಾವು ಪ್ಯಾಕ್ ತರ ಹಾಕೋಬೇಕಾಗತ್ತೆ. ನಾನು ಇಲ್ಲಿ ಹಾಕೊಂಡಿದ್ದೀನಿ. ಅದರ ಒಂದು ಸಣ್ಣ ವಿಡಿಯೋನು ಕೂಡ ನಿಮ್ಗೆ ಸೈಡ್ ಅಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಆದಷ್ಟು ಇದನ್ನೆಲ್ಲ ನೀವು ನೈಟ್ ಮಲ್ಗೋಕ್ ಮುಂಚೆ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಬೆಳಗ್ಗೆ ಬೇಗ ಎದ್ದು ಮಾಡ್ಕೊಳ್ಳಿ. ಒಂದು 6 ಗಂಟೆ 7 ಗಂಟೆ ಒಳಗೆ ಮಾಡ್ಕೊಂಡ್ರೆ ನಾವೊಂದು ಹೊರಗಡೆ ಹೋಗೋಕ್ಕೆ ಒಂದು 9-10 ಗಂಟೆಗೆ ಆಲ್ಮೋಸ್ಟ್ ಹೊರಗಡೆ ಹೋಗ್ತೀವಿ. ಸೊ ಹಂಗಾಗಿ ಇದು ಕವರ್ ಆಗುತ್ತೆ. ಈ ಸ್ವಲ್ಪ ಹಿಟ್ಟು ತರಿ ಇರೋದ್ರಿಂದ ಈ ರೀತಿಯಾಗಿ ಅಂದ್ರೆ ಚೆನ್ನಾಗಿ ಇದು ಬೈಂಡ್ ಆಗಿಲ್ಲ. ನೀವು ನೀಟಾಗಿ ಫೈನ್ ಪೌಡರ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಬೈಂಡ್ ಆಗುತ್ತೆ. ಇದನ್ನ ಹಾಕೊಂಡು ಒಂದು 15 ನಿಮಿಷ ಹಾಗೆ ಬಿಟ್ಬಿಡಿ. ನೀವು ನಂಬಲ್ಲ, ನಾನು ಬರೀ 5 ನಿಮಿಷ ಇದನ್ನ ಇಟ್ಕೊಂಡಿದ್ದು ತುಂಬಾ ಚೆನ್ನಾಗಿ ಗ್ಲೋ ಬರುತ್ತೆ. ನೋಡ್ತಾ ಇದ್ದೀರಲ್ಲ, ಈಗ ಒಂದ್ ಸ್ವಲ್ಪ ಡ್ರೈ ಆಗಿದೆ ಅಷ್ಟೇ, ಜಸ್ಟ್ ಡ್ರೈ ಆಗಿದೆ. ಇದನ್ನ ನಾನು ಒಂದ್ಸರಿ ಈಗ ವಾಶ್ ಮಾಡ್ಕೊಂಡ್ ಬಂದು ತೋರಿಸ್ತೀನಿ ನೋಡಿ. ವೈಪ್ ಮಾಡಿ. ಈಗ ನಾನು ಫೇಸ್ ಕೂಡ ನಿಮ್ಗೆ ಸೈಡ್ ಅಲ್ಲಿ ಶೋ ಮಾಡ್ತೀನಿ. ಮುಖ ಎಷ್ಟೇ ಕಪ್ಪಿದ್ರು ನೀವು ಇದನ್ನ ಹಾಕೊಳ್ಳಿ, ಖಂಡಿತ ನಿಮ್ಗೊಂದು ಗ್ಲೋನೆಸ್ ಅನ್ನೋದು ಕಾಣುತ್ತೆ. ಇದರಲ್ಲಿ ನಿಮ್ಗೆ ಏನು ಸೈಡ್ ಎಫೆಕ್ಟ್ಸ್ ಇರಲ್ಲ, ಮತ್ತೆ ಏನು ನಾವು ಬೇರೆ ಒಂದು ಐಟಮ್ಗಳನ್ನ ಯೂಸ್ ಮಾಡಿಲ್ಲ. ಬರೀ ನಮ್ಮ ಕಿಚನ್ ಅಲ್ಲಿ ನಮ್ಮ ಅಡುಗೆ ಮನೆಯಲ್ಲಿ ಸಿಗುವಂತ ಇಂಗ್ರೀಡಿಯೆಂಟ್ಸ್, ಹಾಲು ಮತ್ತೆ ಬೇಳೆ ಯಾವಾಗ್ಲೂ ನಾವು ಅಡುಗೆ ಮನೆಯಲ್ಲಿ ಇಟ್ಕೊಂಡಿರ್ತೀವಿ. ಅದರಿಂದಾನೇ ನಮ್ಮ ಮುಖ ಗ್ಲೋ ಆಗತ್ತೆ ಅಂದ್ರೆ ನಾವ್ ಯಾಕೆ ಪಾರ್ಲರ್ಗೆ ಹೋಗ್ಬೇಕು ಅಲ್ವಾ? ತುಂಬಾ ಚೆನ್ನಾಗಿ ಗ್ಲೋ ಸಿಗುತ್ತೆ. ಖಂಡಿತ ಒಂದ್ಸರಿ ಟ್ರೈ ಮಾಡಿ. ಟ್ರೈ ಮಾಡಾದ್ಮೇಲೆ ನನಗೆ ಕಮೆಂಟ್ ಹಾಕಿ. ಬನ್ನಿ ನೆಕ್ಸ್ಟ್ ರೆಮಿಡಿಗೆ ಹೋಗೋಣ. ಇದೇ ಬೇಳೆ ಹಿಟ್ಟನ್ನ ನಾನು ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ. ನಿಮ್ಗೆ ಇಲ್ಲಿ ಜಾಸ್ತಿ ಬೇಕಂದ್ರೆ ಜಾಸ್ತಿ ಕೂಡ ತಗೊಳ್ಬಹುದು. ಇದಕ್ಕೆ ನಾವು ಒಂದು ಸ್ವಲ್ಪ ನಿಂಬೆ ರಸವನ್ನ ಸೇರಿಸ್ಕೊಳ್ಳೋಣ. ನಿಂಬೆ ರಸ ಹಾಕೊಳ್ಳೋದ್ರಿಂದ ನಮ್ಮ ಒಂದು ಮುಖದಲ್ಲಿ ಒಳ್ಳೆ ಗ್ಲೋನೆಸ್ ಅಂದ್ರೆ ವೈಟ್ನಿಂಗ್ ಆಗುವಂತ ಒಂದು ಪ್ರಾಪರ್ಟೀಸ್ ಸಿಗುತ್ತೆ. ವಿಟಮಿನ್ ಸಿ ಇರೋದ್ರಿಂದ ಇದು ನಮ್ಮ ಮುಖವನ್ನ ವೈಟ್ನೆಸ್ ಕೊಡ್ಲಿಕ್ಕೆ ನ್ಯಾಚುರಲ್ ಆಗಿ ಹೆಲ್ಪ್ ಮಾಡುತ್ತೆ. ಇದು ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ. ಈಗ 1 ಟೇಬಲ್ ಸ್ಪೂನ್ ಅಷ್ಟು ನಾನು ಇಲ್ಲಿ ಮೊಸರನ್ನ ಹಾಕೊಳ್ತಾ ಇದ್ದೀನಿ. ತುಂಬಾ ಹುಳಿ ಮೊಸರು ಬೇಡ, ಒಂದು ನಾರ್ಮಲ್ ಇರುವಂತದ್ದು ಮೊಸರನ್ನ ಹಾಕೊಳ್ಳಿ. ಈ 3 ಮಿಶ್ರಣವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಒಂದು ರೆಮಿಡಿನ ಬೆಳಗ್ಗೆ ನೀವು ಯಾವುದೇ ಕಾರಣಕ್ಕೂ ಟ್ರೈ ಮಾಡಬಾರ್ದು, ಹಾಕಬಾರ್ದು. ಇದನ್ನ ನೀವು ನೈಟ್ ಮಾತ್ರ ಹಾಕೊಳ್ಬೇಕು. ಏನಕ್ಕೆ ಅಂದ್ರೆ ನಾವು ಇದರಲ್ಲಿ ನಿಂಬೆ ಹಣ್ಣನ್ನ ಯೂಸ್ ಮಾಡಿದ್ದೀವಿ, ಮೊಸರನ್ನ ಯೂಸ್ ಮಾಡಿದೀವಿ. ಇದರಲ್ಲಿ ಸಿಟ್ರಿಕ್ ಆಸಿಡ್ ಇರೋದ್ರಿಂದ ನಾವು ಸನ್ ಎಕ್ಸ್ಪೋಜರ್ ಇದಕ್ಕೆ ಹೋದಾಗ ನಮ್ಗೆ ಅದು ಒಂಥರ ರಿಯಾಕ್ಷನ್ ಆಗ್ಬಿಡತ್ತೆ. ಅದಕ್ಕೋಸ್ಕರ ರಾತ್ರಿ ನಾವು ಆರಾಮಾಗಿ ಯೂಸ್ ಮಾಡಿ ಮುಖ ವಾಶ್ ಮಾಡ್ಕೊಂಡು ಆರಾಮಾಗಿ ಮಲ್ಕೊಳ್ಳಿ. ಬೆಳಗ್ಗೆ ಹೊತ್ತು ನೋಡಿ ನೀವು ನಿಮ್ಮ ಮುಖದಲ್ಲಿ ಒಂದು ನ್ಯಾಚುರಲ್ ಗ್ಲೋ ಮತ್ತೆ ವೈಟ್ನೆಸ್ ಬಂದಿರುತ್ತೆ. ಇದು ಒಂದು ಒಳ್ಳೆ ರೆಮಿಡಿ ಅಂತಾನೆ ಹೇಳ್ತೀನಿ. ನಾನು ಎಲ್ಲಾನು ಒಂದೇ ದಿನ ಮಾಡ್ಕೊಂಡಿರೋದ್ರಿಂದ ಎಲ್ಲಾನು ನಾನು ಮುಖಕ್ಕೆ ಟ್ರೈ ಮಾಡಿಲ್ಲ. ಇದು ಒಂದನ್ನ ನಾನು ಟ್ರೈ ಮಾಡಿಲ್ಲ, 2 ಕೈಗೆ ನಾನು ಹಚ್ಕೊಂಡಿದ್ದೀನಿ. ನೀವು ಇದನ್ನ ಯಾವುದೇ ಭಯ ಇಲ್ಲದೆ ನೀವು ಮುಖಕ್ಕೆ ಹಚ್ಚಿ ತೋರಿಸಿ ಅಂತ ಕೇಳ್ತಾ ಇರ್ತೀರಾ. ಖಂಡಿತ ನಾನೆಲ್ಲ ಟ್ರೈ ಮಾಡಿ ಆಮೇಲೆನೆ ಇದನ್ನ ಮಾಡಿರ್ತೀನಿ. ಆದ್ರೆ ಒಂದೊಂದು ದಿನ ಒಂದೇ ದಿನದಲ್ಲಿ ಎಲ್ಲಾ ರೆಮಿಡೀಸ್ಗಳು ಒಂದ್ಸರಿ ಶೂಟ್ ಮಾಡ್ಕೊಳ್ಳೋದ್ರಿಂದ ಅವಾಗ ನಾನು ಎಲ್ಲಾ ರೆಮಿಡಿ ಒಂದೇ ಸರಿಗೆ ನನ್ನ ಮುಖಕ್ಕೆ ಅಪ್ಲೈ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಕ್ಷಮೆ ಇರ್ಲಿ. ಆದ್ರೆ ನೀವು
ಯಾವುದೇ ಒಂದು ಭಯ ಇಲ್ಲದೆ ನೀವು ಇದನ್ನ ಒಂದ್ಸಾರಿ ನಿಮ್ದು ತುಂಬಾ ಸೆನ್ಸಿಟಿವ್ ಸ್ಕಿನ್ ಇದ್ರೆ ಒಂದ್ಸಾರಿ ಪ್ಯಾಚ್ ಟೆಸ್ಟ್ ಅನ್ನ ಮಾಡ್ಕೊಂಡು ನಂತರ ಇದನ್ನ ನೀವು ಯೂಸ್ ಮಾಡಿ. ಯಾಕೆಂದ್ರೆ ನಾನು ಈಗ ಲಾಸ್ಟ್ ವಿಡಿಯೋಗಳಲ್ಲಿ ಕಾಳುಮೆಣಸು ಅಂತವ್ದೆಲ್ಲ ಒಂದು ರೆಮಿಡೀಸ್ ಗಳನ್ನ ಶೇರ್ ಮಾಡಿದ್ದೆ. ಅವಾಗ ಸುಮಾರು ಜನ ಕಮೆಂಟ್ ಕೂಡ ಹಾಕಿದ್ರು, ಉರಿ ಬರಲ್ವಾ ಹಾಗೆ ಅಂತ. ಏನೂ ಆಗೋದಿಲ್ಲ. ನೀವು ಒಂದು ಜಸ್ಟ್ ಪ್ಯಾಚ್ ಟೆಸ್ಟ್ ಅನ್ನ ಮಾಡಿಕೊಂಡು ಒಂದು 24 ಅವರ್ಸ್ ಬಿಟ್ಟು ಅದು ನಿಮ್ಗೇನು ರಿಯಾಕ್ಷನ್ ಆಗಿಲ್ಲ ಅನ್ನೋದಾದ್ರೆ ನೀವು ಅದನ್ನ ಅಪ್ಲೈ ಮಾಡ್ಕೊಳ್ಬಹುದು. ಇದನ್ನ ನಾವು ಒಂದು 15 ನಿಮಿಷ ಇದನ್ನು ಅಷ್ಟೇನೆ ಪ್ಯಾಕ್ ಹಾಕೋಬೇಕು. ಹಾಕೊಂಡು ನಂತರ ನಾವು ನಾರ್ಮಲ್ ವಾಟರ್ ಇಂದ ವಾಶ್ ಮಾಡ್ಕೊಂಡ್ರೆ ನಿಮ್ಗೊಂದು ಒಳ್ಳೆ ಗ್ಲೋನೆಸ್ ಬರುತ್ತೆ. ಈಗ ನೆಕ್ಸ್ಟ್ ರೆಮಿಡಿಗೆ ಹೋಗೋಣ. ನೆಕ್ಸ್ಟ್ ಇದೇ ಹಿಟ್ಟನ್ನ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ. ಇದು ತುಂಬಾ ಒಂದು ಇಂಪಾರ್ಟೆಂಟ್ ರೆಮಿಡಿ ಅಂತ ಹೇಳ್ಬೋದು. ಯಾಕೆಂದ್ರೆ ನಾವೆಲ್ಲರೂ ಪಿಗ್ಮೆಂಟೇಷನ್ ಇಂದ ಬಳಲ್ತಾ ಇದೀವಿ. ಸೊ ಪಿಗ್ಮೆಂಟೇಷನ್ಗೆ ಮನೇಲೆ ಮದ್ದು ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಸೊ ಅಲೋವೆರಾ ಜೆಲ್ಲು ಎಲ್ಲರೂ ಕಮೆಂಟ್ ಕೂಡ ಹಾಕ್ತಾ ಇದ್ದೀರಾ ಯಾವ್ದು ಅಲೋವೆರಾ ಜೆಲ್ ಅಂತ. ನಾನಿಲ್ಲಿ ಹಿಮಾಲಯ ಅಲೋವೆರಾ ಜೆಲ್ ಅನ್ನ ತಗೊಂಡಿದ್ದೀನಿ. ಇದು ಟ್ರಾನ್ಸ್ಪರೆಂಟ್ ಬರುತ್ತೆ, ಮತ್ತೆ ಇದರಲ್ಲಿ ಯಾವುದೇ ಕಲರ್ಸ್ ಗಳು ಆಡ್ ಆಗಿರಲ್ಲ. ನೀವು ಬೇಕಿದ್ರೆ ಯಾವ್ದು ಅಲೋವೆರಾ ಜೆಲ್ ಬೈ ಮಾಡಬೇಕು ಅನ್ನೋದಾದ್ರೆ ನಾನು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಪ್ಲೀಸ್ ಒಂದ್ಸಾರಿ ಚೆಕ್ ಮಾಡಿ, ಅಲ್ಲಿಂದ ಕೂಡ ನೀವು ಬೈ ಮಾಡ್ಬೋದು. ನಾನು ಎಲ್ಲಾನು ನೋಡ್ಕೊಂಡು ನಿಮ್ಗೆ ಲಿಂಕ್ ಅನ್ನ ಶೇರ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ನೀವು ಒಂದ್ಸಾರಿ ಚೆಕ್ ಮಾಡಿ ಬೈ ಮಾಡ್ಕೊಳ್ಳಿ. ಈ ಒಂದು ಅಲೋವೆರಾ ಜೆಲ್ ಅನ್ನ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ. ನೆಕ್ಸ್ಟ್ ನಾವು ಇಲ್ಲಿ ಅರ್ಧ ಆಲೂಗಡ್ಡೆನ ಚೆನ್ನಾಗಿ ವಾಶ್ ಮಾಡಿ ಸಿಪ್ಪೆ ತೆಗೆದು ಇದರ ರಸವನ್ನ ನಾವು ಇದಕ್ಕೆ ಆಡ್ ಮಾಡ್ಕೊಳ್ಳೋಣ. ಆಲೂಗಡ್ಡೆ ರಸದಲ್ಲಿ ನಮಗೆ ಸ್ಟಾರ್ಚ್ ಇರೋದ್ರಿಂದ ಇದು ನಮ್ಮ ಪಿಗ್ಮೆಂಟೇಷನ್ ನ, ನಮ್ಮ ಕಪ್ಪು ಕಲೆ ಅದನ್ನೆಲ್ಲ ಇದು ಲೈಟನ್ ಮಾಡುವಂತ ಒಂದು ಶಕ್ತಿ ಇರುತ್ತೆ. ಸೊ ಹಾಗಾಗಿ ನಾವು ಪಿಗ್ಮೆಂಟೇಷನ್ ಇರೋರು ಹಾಗೇನೆ ಇದು ಆಲೂಗಡ್ಡೆ ರಸನ ಯೂಸ್ ಮಾಡಿದ್ರೆ ಒಳ್ಳೇದು. ಇದು ಮತ್ತೆ ಅಲೋವೆರಾ ಜೆಲ್ಲು ಮತ್ತೆ ನಮ್ಮ ಒಂದು ಮಸೂರ್ ದಾಲ್ ಪೌಡರ್, ಈ ಮೂರು ಒಂದು ಎಫೆಕ್ಟಿವ್ ಆಗಿರುವಂತ ಒಂದು ರಿಸಲ್ಟ್ ಕೊಡುತ್ತೆ. ಖಂಡಿತ ಇದನ್ನೆಲ್ಲ ನೀವು ಟ್ರೈ ಮಾಡಿ. ಆದ್ರೆ ನೀವು ಒಂದ್ಸಾರಿ ಪ್ಯಾಚ್ ಟೆಸ್ಟ್ ಅನ್ನ ಮಾಡ್ಕೊಂಡು ನಂತರ ಟ್ರೈ ಮಾಡಿ. ಸೊ ನಿಮ್ಗೆ ಯಾವುದೇ ರೀತಿಯ ಭಯ ಇರೋದಿಲ್ಲ. ಯಾಕೆಂದ್ರೆ ನಾವಿಲ್ಲಿ ಯಾವುದು ಬೇರೆ ಯಾವುದು ಇಂಗ್ರೀಡಿಯೆಂಟ್ಸ್ ಅನ್ನ ಯೂಸ್ ಮಾಡಿಲ್ಲ. ನೀವೇ ನೋಡ್ತಿರೋ ಹಾಗೆ ಅಡುಗೆ ಮನೆಯಲ್ಲಿ ಇರೋ ಅಂತ ಐಟಮ್ಗಳನ್ನೇ ನಾವು ಯೂಸ್ ಮಾಡ್ತಾ ಇದ್ದೀವಿ. ಆಲೂಗಡ್ಡೆ ರಸ ಆಗ್ಬೋದು, ಮಸೂರ್ ದಾಲ್ ಪೌಡರ್ ಆಗ್ಬೋದು, ಅಲೋವೆರಾ ಜೆಲ್ ಒಂದೇ ನಮ್ಮ ಹೊರಗಡೆಯಾದ ಒಂದು ಮಾರ್ಕೆಟ್ ನ ಒಂದು ಐಟಮ್ ಆಗಿರುತ್ತೆ. ಮನೇಲಿ ಸಿಗುವಂತ ಅಲೋವೆರಾ ಜೆಲ್ ಅನ್ನ ಯೂಸ್ ಮಾಡಬಾರ್ದು. ಅದರಲ್ಲಿ ಒಂದು ಯೆಲ್ಲೋ ಕಲರ್ ಟಾಕ್ಸಿಕ್ ಅಂಶ ಇರುತ್ತೆ, ಅದನ್ನ ಯೂಸ್ ಮಾಡೋದಾದ್ರೆ. ಆಮೇಲೆ ಎಲೆಗಳು ಅಷ್ಟೇ, ಯೆಲ್ಲೋ ಇರುವಂತ ಎಲೆಗಳನ್ನ ನಾವು ಚೂಸ್ ಮಾಡಬಾರ್ದು. ಫುಲ್ ಗ್ರೀನ್ ಇರುವಂತ, ಗ್ರೀನ್ ಕಾಣ್ತಾ ಇರುವಂತ ಒಂದು ಅಲೋವೆರಾನ ಎಲೆಗಳನ್ನ ಯೂಸ್ ಮಾಡ್ಕೋಬಹುದು. ಆದ್ರೆ ನಮ್ಗೆ ಅಷ್ಟು ರಿಸ್ಕ್ ಬೇಡ, ಮೊದಲನೇ ಸತಿ ಟ್ರೈ ಮಾಡ್ತಾ ಇದೀವಿ ಅಂದಾಗ ನೀವು ಮಾರ್ಕೆಟ್ ಅಲ್ಲಿ ಸಿಗುವಂತ ಅಲೋವೆರಾ ಜೆಲ್ ಅನ್ನ ಯೂಸ್ ಮಾಡಿದ್ರೆ ಒಂದೊಳ್ಳೆ ರಿಸಲ್ಟ್ ಸಿಗುತ್ತೆ. ಇದನ್ನೆಲ್ಲ ಒಂದ್ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ನಮ್ಮ ಪಿಗ್ಮೆಂಟೇಷನ್ ರೆಮಿಡಿಗೆ ತುಂಬಾ ಒಂದು ಒಳ್ಳೆ ರಾಮಬಾಣ ಅಂತಾನೆ ಹೇಳ್ಬೋದು. ಸೊ ಈ ಮೂರು ರೆಮಿಡಿಗಳನ್ನ ತುಂಬಾ ಈಸಿ ಇದೆ, ನೀವು ಖಂಡಿತ ಟ್ರೈ ಮಾಡಿ. ಆದ್ರೆ ಎಲ್ಲಾನು ಪ್ಯಾಚ್ ಟೆಸ್ಟ್ ಮಾಡ್ಕೊಂಡು ಒಂದೊಂದು ವಾರ ನೀವು ಯೂಸ್ ಮಾಡಿ ನೋಡಿ. ನಿಮ್ಗೆ ಪಿಗ್ಮೆಂಟೇಷನ್ ಇದೆಯಾ, ಸೊ ಈ ಒಂದು ರೆಮಿಡಿನ ಯೂಸ್ ಮಾಡಿ. ನಾವು ತುಂಬಾ ಬೆಳ್ಳಗಾಗಬೇಕು, ಒಂದು ಮುಖದಲ್ಲಿ ಗ್ಲೋನೆಸ್ ಬರಬೇಕು ಅನ್ನೋದಾದ್ರೆ ಸೆಕೆಂಡ್ ರೆಮಿಡಿಯನ್ನ ಯೂಸ್ ಮಾಡಿ. ಫಸ್ಟ್ ರೆಮಿಡಿ ನಮ್ಮ ಒಂದು ನ್ಯಾಚುರಲ್ ಆಗಿ ಗ್ಲೋ ಬರುತ್ತೆ, ಒಂದು ವೈಟ್ನೆಸ್ ಸಿಗುತ್ತೆ. ಅಂದ್ರೆ ನಮ್ಮ ಒಂದು ಕಪ್ಪಾಗಿರುವಂತ ಒಂದು ಇದು ಸ್ಕಿನ್ ಟೋನು ಸ್ವಲ್ಪ ಚೇಂಜ್ ಆಗುತ್ತೆ. ಸೊ ಈ ಮೂರು ಪ್ರಾಬ್ಲಮ್ ಯಾರಿಗೆ ಯಾವುದು ಸೂಟ್ ಆಗುತ್ತೆ ನೋಡಿ ನೀವು ಟ್ರೈ ಮಾಡಿ. ಇದು ಎಲ್ಲಾನು ನಾವು ಯಾವ್ದನ್ನು ಮಸಾಜ್ ಮಾಡೋದು ಬೇಡ, ಜಸ್ಟ್ ನೀವು ಮೇಲ್ಗಡೆ ಅಪ್ಲೈ ಮಾಡ್ಕೊಳ್ಬೇಕು ಅಷ್ಟೇನೆ. ಇದು ನಾನು ಬೇರೆ ಕೈಗೆ ಹಾಕೊಂಡು ಯೂಸ್ ಮಾಡಿದೀನಿ. ಸೊ ನನಗೂ ಸ್ವಲ್ಪ ಒಂದು ಸಣ್ಣದಾಗಿ ಪಿಗ್ಮೆಂಟೇಷನ್ ಇರೋದ್ರಿಂದ ನಾನು ಕೂಡ ಸ್ವಲ್ಪ ಇದನ್ನ ಫೇಸಿಗೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಪಿಗ್ಮೆಂಟೇಷನ್ ಕಲೆಗಳಿದ್ರೆ ಈ ಒಂದು ರೆಮಿಡಿನ ನೀವು ಟ್ರೈ ಮಾಡಿದ ತಕ್ಷಣ ನಿಮ್ಗೆ ರಿಸಲ್ಟ್ ಸಿಗೋದಿಲ್ಲ. ಇದನ್ನ ನೀವು ಡೈಲಿ ಅಪ್ಲೈ ಮಾಡಿದಾಗ ಮಾತ್ರನೇ ನಿಮ್ಗೆ ಒಂದು ಕಂಟಿನ್ಯೂಸ್ ಆಗಿ ನಿಮ್ಗೆ ಸೆಟ್ ಆಯ್ತು ಅಂದ್ರೆ ಕಂಟಿನ್ಯೂ ಮಾಡ್ಕೊಂಡು ಇದನ್ನ ಟ್ರೈ ಮಾಡಿ. ಖಂಡಿತ ನಿಮ್ಗೆ ಇದನ್ನ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನ್ಯಾಚುರಲ್ ನಿಮ್ಗೆ ಮತ್ತೆ ಬರೋದಿಲ್ಲ. ಆಮೇಲೆ ನೀವು ಇಂಟೇಕ್ ಅಲ್ಲೂ ಕರೆಕ್ಟ್ ಆಗಿದ್ದಾಗ ಮಾತ್ರ ಇದು ನಿಮ್ಗೆ ಬೇಗನೂ ರಿಸಲ್ಟ್ ಸಿಗುತ್ತೆ, ಮತ್ತೆ ಇದು ನಿಮ್ಗೆ ಲೈಫ್ ಅಲ್ಲಿ ಮತ್ತೆ ಬರೋದಿಲ್ಲ. ಸೊ ನಾನು ಈ ಲಾಸ್ಟ್ ವಿಡಿಯೋದಲ್ಲಿ ಒಂದು ಹೆಲ್ದಿ ಡ್ರಿಂಕ್ ಅನ್ನ ಅಪ್ಲೋಡ್ ಮಾಡಿದೀನಿ. ಯಾರು ನೋಡಿಲ್ಲ ಅಂದ್ರೆ ಆ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಅದನ್ನ ಒಂದ್ಸಾರಿ ಟ್ರೈ ಮಾಡಿ. ಇದ್ರ ಜೊತೆಲಿ ನೀವು ಇಂಟೇಕು ಮಾಡೋದ್ರಿಂದ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಲೈಫ್ ಅಲ್ಲಿ ಮತ್ತೆ ನಿಮ್ಗೆ ಪಿಗ್ಮೆಂಟೇಷನ್ ಅನ್ನೋ ಒಂದು ಕಾಯಿಲೆ ಬರೋದಿಲ್ಲ. ಶಾಶ್ವತ ಪರಿಹಾರ ಬೇಕು ಅಂದ್ರೆ ನಾವು ಇಂಟೇಕು ಔಟ್ಟೇಕು ಎರಡೂ ಮಾಡೋದ್ರಿಂದ ಮಾತ್ರ ಸಾಧ್ಯ. ಸೊ ನಾವು ಔಟ್ಟೇಕ್ ಮಾಡದೇ ಇದ್ರೂ ಇಂಟೇಕ್ ಮಾಡೋದ್ರಿಂದ, ಒಂದು ಕನ್ಸಿಸ್ಟೆನ್ಸಿ ಇಟ್ಕೊಂಡು ಮಾಡೋದ್ರಿಂದ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸೊ ಡಿಯರ್ ವ್ಯೂವರ್ಸ್, ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅಂತ ಅನ್ಸಿದ್ರೆ ಪ್ರತಿಯೊಬ್ರು ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ, ಪಕ್ಕದಲ್ಲೇ ಬರೋ ಬೆಲ್ ಐಕನ್ ಆಲ್ ಆಪ್ಷನ್ ಗೆ ಕ್ಲಿಕ್ ಮಾಡಿ. ನಾನು ಅಪ್ಲೋಡ್ ಮಾಡುವಂತ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಮೊದಲು ಬರುತ್ತೆ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ರಿಲೇಷನ್ಸಿಗೂ ವಿಡಿಯೋನ ಶೇರ್ ಮಾಡಿ. ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ದಿನಾ ವಿಡಿಯೋ ಹಾಕ್ಬೇಕಾ ಅಥವಾ ವಾರಕ್ಕೊಂದು 3 ವಿಡಿಯೋ ಹಾಕ್ಲಾ ಅಂತ ಒಂದು ಕಮೆಂಟ್ ಬಂದಿತ್ತು. ಅದಕ್ಕೋಸ್ಕರ ನನ್ನ ಒಂದು ಸಣ್ಣ ರಿಕ್ವೆಸ್ಟ್, ಪ್ರತಿಯೊಬ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಇದು ನನ್ನ ಒಂದು ರಿಕ್ವೆಸ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್.
ಬಾಯ್.